ಮತ್ತು ಅದು ಅಭಯಾರಣ್ಯ, ಲಯನ್ ಟೈಲ್ ಮೊಕಾಕ್ ಅಂತ ಸಿಂಹದ ಬಾಲದ ಸಿಂಗಳೀಕ ಅಭಯಾರಣ್ಯ. ಅದರಲ್ಲಿ ಒಂದು 200-300 ಎಕರೆಯಲ್ಲಿ 21,000 ಕೋಟಿ, 8,100 ಕೋಟಿ ಅಲ್ಲ, ಅದು ಮುಗಿಯೋ ಅಷ್ಟೊತ್ತಿಗೆ 21,000 ಕೋಟಿ ಆಗ್ತದೆ. ಅಷ್ಟು ದುಡ್ಡನ್ನು ಖರ್ಚು ಮಾಡಲಿಕ್ಕೆ, ಸಿವಿಲ್ ವರ್ಕ್ ಮಾಡಲಿಕ್ಕೆ ಎಷ್ಟು ಅನಾಹುತ ಮಾಡ್ಬೋದು ಇವರು. ನಾನೇ ಮಾಡಲಿ, ಮತ್ತೊಬ್ಬನೇ ಮಾಡಲಿ, ನಮ್ಮದೇ ಸರ್ಕಾರ ಇರಲಿ, ಅವ್ರು ಮತ್ತೊಬ್ಬರದ್ದೇ ಸರ್ಕಾರ ಇರಲಿ, ದೊಡ್ಡ ಅನಾಹುತ ಆಗ್ತದೆ. ಮಲೆನಾಡಿನ ನಮ್ಮ ಕಡೆ ಹೇಳ್ತೀವಿ ನಾವು ಹಳ್ಳಿ ಭಾಷೆಯಲ್ಲಿ, ಹಂದಿ ಉತ್ತಂಗೆ ಉತ್ತೋದು ಅಂತ, ಎಲ್ಲ ಉತ್ತಿ ಹಾಕ್ಬಿಡ್ತಾರೆ ಆ ಏರಿಯಾದೆಲ್ಲ. ಹಾಗಾಗಿ ಪರಿಸರ ದೊಡ್ಡ ನಾಶ ಆಗ್ತದೆ. ಬೇಸೂರು ಅಣು ವಿದ್ಯುತ್ ಸ್ಥಾವರ ಆಗಲ್ಲ, ಆಗಬಾರದು, ಆಗಲು ಬಿಡುವುದಿಲ್ಲ ಎಂದು ಮಾಜಿ ಸಚಿವ ಹರತಾಳ್ ಹಾಲಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಹರತಾಳ್ ಹಾಲಪ್ಪ, ಶಾಸಕ ಬೇಳೂರು ಗೋಪಾಲಕೃಷ್ಣ ಈ ಬಗ್ಗೆ ಹೇಳಿಕೆ ನೀಡಿ ಬೇಸೂರು ಅಣು ವಿದ್ಯುತ್ ಸ್ಥಾವರ ಆಗಲ್ಲ, ಸರ್ಕಾರ ಆದೇಶ ನೀಡಿದೆ ಎಂದಿದ್ದಾರೆ. ಆಗದೇ ಇದ್ದರೆ ಸಂತೋಷ, ಆದರೆ ಶಾಸಕರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಹೇಳಿಕೆ ನೀಡಬೇಕಾದವರು ಮತ್ತು ಆದೇಶ ನೀಡಬೇಕಾದವರು ಸರ್ಕಾರದಿಂದ ಇನ್ನೂ ಹೇಳಿಲ್ಲ. ನಮ್ಮ ದುರಾದೃಷ್ಟ, ಜಿಲ್ಲೆಗೆ ಇನ್ನೂ ಉಸ್ತುವಾರಿ ಸಚಿವರ ನೇಮಕವಾಗಿಲ್ಲ. ರಾಜ್ಯದ ಜನ ಗೊಂದಲದಲ್ಲಿದ್ದಾರೆ. ಬೇಸೂರು ಅಣು ವಿದ್ಯುತ್ ಸ್ಥಾವರ ಆಗಲು ಸಾಗರ ತಾಲೂಕಿನ ಜನ ಬಿಡೋದಿಲ್ಲ ಅಂದರು. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ನಮ್ಮ ವಿರೋಧವಿದೆ. 78ರಿಂದ 100 ಎಕರೆ ಭೂಮಿ ಮಾತ್ರ ಹೋಗುತ್ತದೆ ಎನ್ನುವ ಶಾಸಕರ ಹೇಳಿಕೆ ಶುದ್ಧ ಸುಳ್ಳು. ಅದು ಅಭಯಾರಣ್ಯವಾಗಿದೆ. ಆ ಯೋಜನೆಯು ಮುಗಿಯುವ ಹೊತ್ತಿಗೆ 21,000 ಕೋಟಿಗಿಂತಲೂ ಹೆಚ್ಚಿನ ಹಣ ಖರ್ಚಾಗುತ್ತೆ. ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಆ ಪ್ರದೇಶವೇ ಮುಚ್ಚಿ ಹೋಗಬಹುದು. 2,000 ಮೆಗಾವ್ಯಾಟ್ ವಿದ್ಯುತ್ ಟ್ರಾನ್ಸ್ಫರ್ ಮಾಡಲು 8,000ಕ್ಕೂ ಹೆಚ್ಚು ಮರ ಹೋಗುತ್ತೆ. ಶಾಸಕರ ಅಸಂಬದ್ಧ ಹೇಳಿಕೆಯಿಂದ ಪರಿಸರಕ್ಕೆ ಹಾನಿಯಾಗ್ತಿದೆ. ಹೈವೇಗೆ ಮರ ಹೋಗೋದಿಲ್ಲ ಅಂತಿದ್ದಾರೆ, ಆದರೆ ಹೈವೇಗೂ ಇದಕ್ಕೂ ವ್ಯತ್ಯಾಸವಿದೆ. ಈ ಯೋಜನೆಗೆ ಪರ್ಯಾಯವಾಗಿ ವಿದ್ಯುತ್ ಉತ್ಪಾದನೆ ಮಾಡಲು ಅನೇಕ ಮಾರ್ಗಗಳಿವೆ. ಶಾಸಕರಿಗೆ ಅದರ ಅರಿವಿಲ್ಲ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಈ ಬಗ್ಗೆ ಯೋಜನೆಯನ್ನ ವಿರೋಧಿಸಿದ್ದಾರೆ ಮತ್ತು ಕೇಂದ್ರದ ಗಮನ ಸೆಳೆಯುವುದಾಗಿ ಹೇಳಿದ್ದಾರೆ. ಮಲೆನಾಡಿನಲ್ಲಿ ಬರಗಾಲ ಬಂದಿದೆ. ಅನೇಕ ಕಡೆ ಗುಡ್ಡ ಕುಸಿಯುತ್ತಿದೆ. ಪರಿಸರ ನಾಶವಾಗಿದೆ. ಇದು ವನ್ಯಜೀವಿ ಸಂಗ್ಲಿಕ ಅಭಯಾರಣ್ಯವಾಗಿದೆ. ಈ ಯೋಜನೆಗೆ ಅನುಮತಿ ನೀಡಲು ಸಾಧ್ಯವೇ ಇಲ್ಲ. ಮಲೆನಾಡಲ್ಲಿ ಈಗಾಗಲೇ ಮಳೆಯ ಕೊರತೆಯಿಂದ ಕೃಷಿ ಚಟುವಟಿಕೆಗಳು ನಿಂತಿದೆ. ರಾಜ್ಯದಲ್ಲಿ ಕೃಷಿ ಸಚಿವರೇ ಇಲ್ಲ. ಸರ್ಕಾರ ಅತಿವೃಷ್ಟಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಅನಾವೃಷ್ಟಿಗೆ ಸಮಾರೋಪಾದಿಯಲ್ಲಿ ಕಾರ್ಯಕ್ರಮ ಹಾಕೊಂಡು ರೈತರ ಬೆನ್ನೆಲುಬಾಗಿ ನಿಲ್ಲಬೇಕು. ಮಧುಸೂದನ್ ನಾಯಕ್ ವರದಿ ಬಗ್ಗೆ ಸರ್ಕಾರ ಈಗ ಮೌನ ವಹಿಸಿದೆ. ಈ ವರದಿಯ ಅಧ್ಯಯನ ಮಾಡಿ ರಾಜ್ಯದ ಜನತೆಗೆ ತಿಳಿಸಲು ಬಿಜೆಪಿ ವಿಶೇಷ ಸಮಿತಿ ಮಾಡಲಿದೆ. ಈ ಸಮಿತಿಯ ಮೂಲಕ ವಾಸ್ತವಾಂಶವನ್ನ ಜನರಿಗೆ ತಿಳಿಸಲಾಗುವುದು. ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಈ ವರದಿ ಮುಚ್ಚಿಡೋದೇಕೆ? ಇದರಿಂದ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡಿದಂತೆ ಆಗಿದೆ ಎಂದು ಮಾಜಿ ಸಚಿವ ಹರತಾಳ್ ಹಾಲಪ್ಪ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ನ ನಂತರ ಹರತಾಳ್ ಹಾಲಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಹಲೋ, ಯಾರು? ನಾನು ಚುನಾವಣಾ ಅಧಿಕಾರಿ ಮಾತನಾಡ್ತಾ ಇದ್ದೇನೆ. ಮತದಾರರ SIR ಮಾಡಲಾಗ್ತಿದೆ. ಅದಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು OTP ಬೇಕು. ಆಯ್ತು ಸರ್, ಕೊಡ್ತೀನಿ. ಹಾಗೆ ನಿಮ್ ವಾಟ್ಸ್ಆಪ್ ಚೆಕ್ ಮಾಡಿ. SIR ಫಾರಂ ಲಿಂಕ್ ಕಳಿಸಿದೀನಿ. ಇನ್ಸ್ಟಾಲ್ ಮಾಡಿದ ನಂತರ ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಫೋಟೋ ಅಪ್ಲೋಡ್ ಮಾಡಿ. ಅಮ್ಮ ತಡೀರಿ, ಇದು ಮೋಸ. ಫೋನ್ನಲ್ಲಿ OTP ಹೇಳ್ಬೇಡಿ. ಚುನಾವಣಾ ಅಧಿಕಾರಿ ಯಾವತ್ತೂ ಅಕೌಂಟ್ ನಂಬರ್ ಕೇಳೋಲ್ಲ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಲ್ಲ ಹೇಳೋಲ್ಲ. SIR ಹೆಸರಿನಲ್ಲಿ OTP ಕೇಳಿದ್ರೆ ಹೇಳ್ಬೇಡಿ. ಇದು ಸೈಬರ್ ವಂಚನೆ ಆಗಿರುತ್ತೆ. ಈ ರೀತಿ ಫೋನ್ ಬಂದ್ರೆ ಕೂಡಲೇ ಪೊಲೀಸ್ ಠಾಣೆ ಅಥವಾ ಸೈಬರ್ ಸಹಾಯವಾಣಿಗೆ ಕರೆ ಮಾಡಿ ದೂರು ನೀಡಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ SH ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟೆ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525.
ಬೇಸೂರು ಅಣು ವಿದ್ಯುತ್ ಸ್ಥಾವರ ಯಾವ ಕಾರಣಕ್ಕೂ ಆಗಬಾರ್ದು, ಆಗೋದಿಲ್ಲ, ಆಗಕ್ಕೆ ಬಿಡೋದಿಲ್ಲ. ಆದರೆ ನಮ್ಮ ಶಾಸಕರು ಒಂದು ಭರವಸೆ ಮಾತಾಡಿದ್ದಾರೆ. ಆದರೆ ಅವರು ತಪ್ಪು ಮಾತಾಡಿದ್ದಾರೆ. ಅಂದರೆ ಅವರು ನಾವು ಹೇಳಿದಾಗ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅವ್ರೇನು ಹೇಳಿದ್ದಾರೆ, ಬೇಸೂರು ವಿದ್ಯುತ್ ಅಣು ಸ್ಥಾವರವನ್ನು ಕೈ ಬಿಟ್ಟಿದೆ ಸರ್ಕಾರ ಅಂತ. ಅದಕ್ಕೊಂದು ಆದೇಶ ಆಗಬೇಕು, ತೀರ್ಮಾನ ಆಗಬೇಕು, ನೋಟಿಫಿಕೇಷನ್ ಆಗಬೇಕು. ಅದು ಯಾವುದೂ ಆಗದೇ ಹೇಳಿದ್ದಾರೆ. ಆದರೂ ಭರವಸೆ ಇಟ್ಟಿರ್ಬೇಕು. ಅವ್ರಿಗೆ ಭರವಸೆ ಇದೆ, ನಮಗೂ ಭರವಸೆ ಇದೆ. ಯಾವುದೇ ಕಾರಣಕ್ಕೆ ಮಲೆನಾಡಿಗೆ ತೊಂದರೆ ಕೊಡೋದಿಲ್ಲ. ಈಗಾಗಲೇ ಮುಳುಗಡೆ ಆದ ನಮಗೆ ಮತ್ತೆ ಮುಳುಗಡೆ ಮಾಡೋದಕ್ಕೆ ಬಿಡೋದಿಲ್ಲ. ಮುಳುಗಡೆ ಅಂತ ಹೇಳಿದ್ರೆ ತೊಂದರೆ ಅಂತ, ರೈತರಿಗೆ ತೊಂದರೆ ಒಕ್ಕಲಿಪ್ಸಕ್ಕೆ ಬಿಡೋದಿಲ್ಲ. ಯಾವ ಕಾರಣಕ್ಕೂ ಬೇಸೂರು ಅಣು ವಿದ್ಯುತ್ ಸ್ಥಾವರ ಆಗಬಾರ್ದು, ಆಗೋದಕ್ಕೆ ಬಿಡೋದಿಲ್ಲ. ಮತ್ತು ಶಾಸಕರು ತಪ್ಪು ಮಾಹಿತಿ ಕೊಡ್ಯಾರೆ. ನಾನು ನಿನ್ನೆ ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲೂ ವಿಚಾರಿಸಿದೆ. ಅಂತ ಯಾವ ಆದೇಶವೂ ಇನ್ನೂ ಆಗಿಲ್ಲ. ಕೈ ಬಿಟ್ಟಿದ್ದೀವಿ ಅಂತ ಯಾವ ಆದೇಶವೂ ಆಗಿಲ್ಲ. ಯಾರೂ ಹೇಳಬೇಕಾದವರು ಅಧಿಕೃತವಾಗಿ ಹೇಳಿಲ್ಲ. ಅದು ಸಂಬಂಧಪಟ್ಟ ಮಂತ್ರಿ ಹೇಳಬೇಕು, ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಹೇಳಬೇಕು, ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಬೇಕು. ನಮ್ಮ ದುರದೃಷ್ಟ ಜಿಲ್ಲಾ ಉಸ್ತುವಾರಿ ಸಚಿವರೇ ಇಲ್ಲ. ಒಂದು ತಿಂಗಳಾಯಿತು ಸರ್ಕಾರಕ್ಕೆ. ನೋಡೋಣ ಇನ್ನಾದರೂ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ ನಾವೆಲ್ಲ. ಯಾವ ಕಾರಣಕ್ಕೂ ಬೇಸೂರು ವಿದ್ಯುತ್ ಸ್ಥಾವರವನ್ನು ಮಾಡಬಾರ್ದು. ಅದಕ್ಕೆ ಕೂಡಲೇ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸ್ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಅದೇ ಗೊಂದಲ, ನಮ್ಮ ಜನರು ಗೊಂದಲದಲ್ಲಿದ್ದಾರೆ. ಶಾಸಕರೇ ಹೇಳಿದ್ದಾರೆ. ಶಾಸಕರು ಒಂದು ತಿಂಗಳಿಂದ ಅದೇ ಪ್ರಯತ್ನದಲ್ಲಿದ್ದರು. ಇನ್ಯಾವ ಪ್ರಯತ್ನದಲ್ಲಿದ್ದರೂ ಗೊತ್ತಿಲ್ಲ. ಹೊಸ ಸರ್ಕಾರ ಆದಮೇಲೆ ಅದೇ ಪ್ರಯತ್ನದಲ್ಲಿದ್ದರು. ಬೇಸೂರನ್ನು ತಡೆಯೋದೇ ಅವ್ರ ಉದ್ದೇಶ ಆಗಿತ್ತು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಅವ್ರು ಹೇಳಿದ್ದಾರೆ ಕೈ ಬಿಟ್ಟಿದೆ ಅಂತ. ಕೈ ಬಿಟ್ಟಿಲ್ಲ ಇನ್ನವರೆಗೆ. ಅಧಿಕೃತವಾಗಿ ಕೈ ಬಿಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ವಿಷಯದಲ್ಲಿ ಯಾವ ಕಾರಣಕ್ಕೂ ಅದು ಆಗಕ್ಕೆ ಬಿಡೋದಿಲ್ಲ, ಆಗೋದಿಲ್ಲ, ಆಗಬಾರ್ದು. ಅದು ಪರಿಸರ ಹಾಳಾಗ್ತದೆ, ಪರಿಸರ ನಾಶ ಆಗ್ತದೆ. ಅವ್ರು ಹೇಳ್ತಕ್ಕಂಥ 78 ಎಕರೆ 100 ಎಕರೆಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಆಯಿತು, 400 ಎಕರೆಯಲ್ಲಿ ಮಾಡಿದ್ರೂ ನಮ್ಮದು ಅಬ್ಜೆಕ್ಷನ್ ಇಲ್ಲ. ಆದರೆ ಅದು ದೊಡ್ಡ ಅನಾಹುತ ಆಗ್ತದೆ. ಅಲ್ಲಿ 100 ಎಕರೆ 400 ಎಕರೆ ಅಲ್ಲಿ ಪಂಪ್ ಸ್ಟೋರೇಜು ಬರೀ 78 ಎಕರೆ ಅಂತ ಮಂತ್ರಿಗಳು ಹೇಳಿದ್ದಾರೆ. ಚಾನಲ್ಲು, ಪೈಪ್ಲೈನು ಅಂತ. ಸುಳ್ಳು. ಅದೇನೆಂದರೆ ಆ ಕಾಡಿಗೆ ಹೋಗ್ಬೇಕಾದ್ರೆ ರಸ್ತೆಗಳನ್ನ ಮಾಡಬೇಕು. ಅಷ್ಟು ದೊಡ್ಡ ಮೆಷಿನರಿಗೆ ಹೋಗ್ಬೇಕಾದ್ರೆ ರಸ್ತೆಗಳು, ಸೇತುವೆಗಳು ಎಲ್ಲ ಕಟ್ಟಬೇಕಾಗತ್ತೆ. ಮತ್ತು ಅದು ಅಭಯಾರಣ್ಯ, ಲಯನ್ ಟೈಲ್ ಮೊಕಾಕ್ ಅಂತ, ಸಿಂಹದ ಬಾಲದ ಸಿಂಗಳೀಕ ಅಭಯಾರಣ್ಯ. ಅದರಲ್ಲಿ ಒಂದು 200-300 ಎಕರೆಯಲ್ಲಿ 21,000 ಕೋಟಿ, 8,100 ಕೋಟಿ ಅಲ್ಲ, ಅದು ಮುಗಿಯೋ ಅಷ್ಟೊತ್ತಿಗೆ 21,000 ಕೋಟಿ ಆಗ್ತದೆ. ಅಷ್ಟು ದುಡ್ಡನ್ನು ಖರ್ಚು ಮಾಡಲಿಕ್ಕೆ, ಸಿವಿಲ್ ವರ್ಕ್ ಮಾಡಲಿಕ್ಕೆ ಎಷ್ಟು ಅನಾಹುತ ಮಾಡ್ಬೋದು ಇವರು. ನಾನೇ ಮಾಡಲಿ, ಮತ್ತೊಬ್ಬನೇ ಮಾಡಲಿ, ನಮ್ಮದೇ ಸರ್ಕಾರ ಇರಲಿ, ಅವ್ರು ಮತ್ತೊಬ್ಬರದೇ ಸರ್ಕಾರ ಇರಲಿ, ದೊಡ್ಡ ಅನಾಹುತ ಆಗ್ತದೆ. ಮಲೆನಾಡಿನ ನಮ್ಮ ಕಡೆ ಹೇಳ್ತೀವಿ ನಾವು ಹಳ್ಳಿ ಭಾಷೆಯಲ್ಲಿ, ಹಂದಿ ಉತ್ತಂಗೆ ಉತ್ತೋದು ಅಂತ. ಎಲ್ಲ ಉತ್ತಿ ಹಾಕ್ಬಿಡ್ತಾರೆ ಆ ಏರಿಯಾನೆಲ್ಲ. ಹಾಗಾಗಿ ಪರಿಸರ ದೊಡ್ಡ ನಾಶ ಆಗ್ತದೆ. ಅದಷ್ಟೇ ಅಲ್ಲ, ಎಲ್ಲರೂ ಮುಚ್ಚಿಡ್ತಾ ಇದ್ದಾರೆ. 2,000 ಮೆಗಾವ್ಯಾಟ್ ವಿದ್ಯುತ್ತನ್ನು ಟ್ರಾನ್ಸ್ಫರ್ ಮಾಡಬೇಕು, ಟ್ರಾನ್ಸ್ಮಿಷನ್. ಅದು ಸಾಗಾಣಿಕೆ ಮಾಡಲಿಕ್ಕೆ ಸುಮಾರು 6,000 ಎಕರೆ ಜಮೀನು ಹೋಗ್ತದೆ. ತುಮಕೂರುವರೆಗೆ ತೊಗೊಂಡು ಹೋಗ್ಬೇಕು. ಆ ಉತ್ಪತ್ತಿಯಾದ ವಿದ್ಯುತ್ತು ಸಾಗರದಲ್ಲೋ, ಸೊರಬದಲ್ಲೋ, ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಕನ್ಸಂಪ್ಷನ್ ಆಗೋಲ್ಲ. ಅದು ಕನ್ಸಂಪ್ಷನ್ ಆಗೋದು ತುಮಕೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ. ಇದನ್ನ ಯಾಕೆ ಯಾರೂ ಹೇಳ್ತಾ ಇಲ್ಲ, ವಿವರಿಸ್ತಾ ಇಲ್ಲ, ಇವರು ಕೇಳ್ತಾ ಇಲ್ಲ. ಬರೀ 78 ಎಕರೆಯಲ್ಲಿ ಮಾಡ್ತೀವಿ, ಬರೀ 78 ಎಕರೆಯಲ್ಲಿ ಮಾಡ್ತೀವಿ, 100 ಎಕರೆಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಅಸಂಬದ್ಧ, ಯಾವ ಕಾರಣಕ್ಕೂ ಆಗಕ್ಕೆ ಬಿಡೋದಿಲ್ಲ. ಇನ್ನೊಂದು, ನಮ್ಮ ಶಾಸಕರು ಒಂದು ಅಸಂಬದ್ಧ ಹೋಲಿಕೆ ಕೊಡ್ತಾರೆ. ಹಾಗಾದ್ರೆ ನ್ಯಾಷನಲ್ ಹೈವೇ ಮಾಡುವಾಗ ಮರ ಹೋಗೋದಿಲ್ವೇ, ಮರ ತೆಗೆಯೋದಿಲ್ವೇ ಅಂತ. ಎಷ್ಟು ಅಸಂಬದ್ಧ ಮಾತದು. ಅದಕ್ಕೂ ಏನು ಸಂಬಂಧ? ಹೈವೇ ಮಾಡಲೇಬೇಕು, ಹೈವೇ ಆಗಲೇಬೇಕು. ವಿದ್ಯುತ್ತು ಬೇಕೇ ಬೇಕು. ವಿದ್ಯುತ್ತನ್ನು ಉತ್ಪತ್ತಿ ಮಾಡಲಿಕ್ಕೆ ಬೇರೆ ಬೇರೆ ಸ್ಥಳದಲ್ಲಿ ಮಾಡ್ಬೋದು. ಹೈವೇನ ಬೇರೆ ಸ್ಥಳದಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಅಷ್ಟು ಗೊತ್ತಿಲ್ಲದೆ ಯಾವ್ಯಾವುದೋ ಮಾತಿಗೆ ಯಾವ್ಯಾವುದೋ ಮಾತಾಡ್ತಾರೆ. ಎಷ್ಟು ಅಸಂಬದ್ಧವಾಗಿ ಮಾತಾಡ್ತಾರೆ ಅಂತ ಹೇಳಿ ಅವರು ಸರಿಯಾಗಿ ಮನಗಾಣಲಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಕೇಂದ್ರ ಸರ್ಕಾರದ ಪಾತ್ರ, ನಮ್ಮ ಜೋಶಿಯವರು ಬಂದಿದ್ದರು, ಯಾರು ನಮ್ಮ ಪ್ರಹ್ಲಾದ್ ಜೋಶಿಯವರು ಸಾಗರಕ್ಕೆ ಬಂದಾಗಲೂ ಹೇಳಿದ್ದಾರೆ, ನೋಡೋಣ ಅಂತ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಆಗೋದು ಅಷ್ಟು ಸಮಂಜಸ ಅಲ್ಲ ಅಂತ ಅವರು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟೇ ಅಪ್ಪ, ರಾಜ್ಯ ಸರ್ಕಾರ ಜಾಗ ಕೊಡದೆ ಹೋದರೆ, ಭೂಮಿ ಕೊಡದೆ ಹೋದರೆ ಹೇಗೆ ಮಾಡ್ತಾರೆ? ಅಣು ಸ್ಥಾವರ ಹೇಗೆ ಬರ್ತದೆ? ಮುಗೀತಲ್ಲ ಅಲ್ಲಿಗೆ. ನೋಡೋಣ, ಈಗ ತಜ್ಞರ ಸಮಿತಿ ಅಡ್ವಾನ್ಸ್ ರಿಪೋರ್ಟ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಏನು ಮಾಡ್ತದೆ ನೋಡಬೇಕು. ಯಾವ ಮೂಲದಲ್ಲಿ ವಿದ್ಯುತ್ ಉತ್ಪತ್ತಿ ಆದರೂ ಉತ್ಪತ್ತಿ ಮಾಡಬೇಕು ಅನ್ನೋದು ಒಂದು ನೀತಿ ಇದೆ.
ಅದು ಅಣು ವಿದ್ಯುತ್ ಆಗಲಿ, ಜಲ ವಿದ್ಯುತ್ ಆಗಲಿ, ಸೋಲಾರ್ ಆಗಲಿ, ವಿಂಡ್ ಆಗಲಿ ಉತ್ಪತ್ತಿ ಮಾಡಬೇಕಂತಿದೆ. ಆದರೆ ಪರಿಸರವನ್ನು ಹಾಳು ಮಾಡಬೇಕು ಅಂತ ಎಲ್ಲೂ ಇಲ್ಲ. ಹಾಗಾಗಿ ನಾವು ಕೂಡ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರ್ತೇವೆ. ಯೋಜನೆ ವಿರೋಧ ನಾವು ಮಾಡ್ತೇವೆ. ನಾನು ಸ್ಥಳೀಯನಾಗಿ ಖಂಡಿತವಾಗಿ ವಿರೋಧ ಮಾಡ್ತೇನೆ ಮತ್ತು ಹೋರಾಟವನ್ನು ಬೆಂಬಲಿಸ್ತೇನೆ. ಮಲೆನಾಡಿನಲ್ಲಿ ಬರಗಾಲ ಬಂದಿದೆ, ಇಷ್ಟೊಂದು ಮಳೆ ಕಮ್ಮಿ ಆಗಿದೆ. ಮಲೆನಾಡಿನಲ್ಲಿ ಬರಗಾಲ ಬಂತು ಅಂದರೆ ನಾಡಿಗೆ ಬರಗಾಲ ಬರ್ತದೆ, ಇಡೀ ಕೃಷಿಗೆ ಬರಗಾಲ ಬರ್ತದೆ, ವಿದ್ಯುತ್ ಉತ್ಪತ್ತಿ ಕಡಿಮೆ ಆಗ್ತದೆ. ವಿದ್ಯುತ್ ಉತ್ಪತ್ತಿ ಅಂದರೆ ಪುಕ್ಕಟೆ ವಿದ್ಯುತ್ ಉತ್ಪತ್ತಿ ಆಗೋದು, ಯಾವುದೇ ಇದಕ್ಕೂ ಕೋಲು ಮತ್ತೊಂದು ಖರ್ಚಾಗಲ್ಲ. ಬರೀ ನೀರು ಖರ್ಚು ಮಾಡಿ ಉತ್ಪತ್ತಿ ಮಾಡೋ ಅಂಥ ವಿದ್ಯುತ್ ಅಂದರೆ ಸುಮಾರು 50 ಪೈಸೆ ಒಳಗೆ ಒಂದು ಯೂನಿಟ್ ತಯಾರಾಗ್ತದೆ. ಅಂಥದ್ದು ಕಮ್ಮಿ ಆಗ್ತದೆ. ಹೀಗೆ ಹಿಂದೊಬ್ಬರು ನಮ್ಮ DC ಇದ್ದರು, ಲಕ್ಷ್ಮೀನಾರಾಯಣ ಅಂತ, ನಿಮಗೆಲ್ಲ ಚಿರಪರಿಚಿತರು. ಸಾಗರದಾಗ ಮಳೆ ಆಗದಿದ್ದರೆ ಕೋಲಾರದಲ್ಲಿ ಬರಗಾಲ ಬರ್ತದೆ ಅನ್ನೋರು ಅಂತ ಹೇಳಿದರು ಅವರು. ಅದರ ವಿದ್ಯುತ್ ಅಷ್ಟು ತೊಂದರೆ ಆಗ್ತದೆ. ಆ ಕಾಲಕ್ಕೆ 1000 ಮೆಗಾವಾಟ್ ದೊಡ್ಡ ವಿಷಯ ಆಗಿತ್ತು. ಹೀಗೆ ಬರಗಾಲ ಬಂದಿದೆ, ಇದ್ರ ಬಗ್ಗೆ ಯಾರು ಗಮನಿಸೋರಿಲ್ಲ. ಬೇಗ ಮಂತ್ರಿಮಂಡಲ ಮಾಡಬೇಕು, ಬೇಗ ಮಂತ್ರಿಮಂಡಲವನ್ನು ಮಾಡಿ ಉಸ್ತುವಾರಿ ಸಚಿವರನ್ನ ಹಂಚಿಕೆ ಮಾಡಬೇಕು. ಯಾರ ಹತ್ರ ಹೇಳಬೇಕು? ಕೃಷಿ ಸಚಿವರೇ ಇಲ್ಲ. ಕೃಷಿಗೆ ಸಂಬಂಧಪಟ್ಟ ಹಾಗೆ ಬರಗಾಲ ಮತ್ತು ಗೊಬ್ಬರ, ನೀರು, ಮತ್ತೊಂದು ಇದ್ರ ಬಗ್ಗೆ ಸರ್ಕಾರವೂ ಇಲ್ವಲ್ಲ. ಮುಖ್ಯಮಂತ್ರಿಗಳು ಬರೀ ಬಂದವರು ಸ್ವಲ್ಪ ಇವರು 1 ತಿಂಗಳು ಇದು ಸ್ವಲ್ಪ ಹನಿಮೂನ್ ಪೀರಿಯಡ್ ಅಂತೀವಿ. ಹನಿಮೂನ್ ಪೀರಿಯಡ್ ಏನಿಲ್ಲ ಈ ಸರ್ಕಾರಕ್ಕೆ. ಬರೀ ಇದರಲ್ಲಿ ಇವ್ರನ್ನ ಭೇಟಿ ಮಾಡೋದು, ದೇವಸ್ಥಾನ ಭೇಟಿ ಮಾಡೋದು ಎಲ್ಲ ನಡೀತಾ ಇದೆ. ಕೇಂದ್ರಕ್ಕೆ ವರದಿ ಕೂಡ ಏನೂ ಆಗ್ತಿಲ್ಲ, ವಿಳಂಬ ಆಗ್ತಾ ಇದೆ. ನೋಡೋಣ. ಈಗ ನಾವು ಒತ್ತಾಯ ಮಾಡಿದ್ದೀವಿ, ನಮ್ಮ ಪಕ್ಷನೂ ಒತ್ತಾಯ ಮಾಡ್ತದೆ. ಬರನ ತೀವ್ರವಾಗಿ ಪರಿಗಣಿಸಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ಸ್ ಕೇಂದ್ರಕ್ಕೂ ಕಳಿಸ್ಬೇಕು. ಇವರು ಕೂಡ ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕು, ಪೂರಕವಾದ ವ್ಯವಸ್ಥೆಗಳನ್ನು ತಯಾರಿ ಮಾಡ್ಕೋಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ.